ಕಾರ್ಮಿಕ ದಿನಾಚರಣೆ ಅಂದರೆ ಕೇವಲ ಸರ್ಕಾರಿ ರಜೆ ಪಡೆದು ಮನೆಯಲ್ಲಿ ಕುಳಿತುಕೊಳ್ಳುವ ದಿನವಲ್ಲ. ಅಂದು ಕಾರ್ಮಿಕರಿಗೆ ಹಬ್ಬವಾಗಬೇಕು. ಆದರೆ ಕಾರ್ಮಿಕರಿಗೆ ಎಂದಿಗೂ ದುಡಿದರೆ ಮಾತ್ರ ಅವರ ಕುಟುಂಬ ಸಾಕಣೆ ಮತ್ತು ಊಟಕ್ಕೆ ಸಾಕಾಗುತ್ತೆ. ಬ್ರಹ್ಮಾವರದ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ಪೂಜಾರಿ ಅವರು ಅದಕ್ಕೆ ಭಿನ್ನವಾಗಿದ್ದಾರೆ. ಹಿಂದೆ ಕಾರ್ಮಿಕರಾಗಿದ್ದ ಅವರು ಈಗ ತೆರೆದ ಬಾವಿಯ ಕೆಲಸವನ್ನು ಗುತ್ತಿಗೆಯಲ್ಲಿ ಮಾಡ್ತಾರೆ. ಅವರೊಂದಿಗೆ ಹಲವಾರು ಕಾರ್ಮಿಕರು ದುಡಿಯುತ್ತಿದ್ದಾರೆ. ಮೇ ದಿನದ ಅಂಗವಾಗಿ ಅವರು ಕೆಲಸಗಾರರೊಂದಿಗೆ ಕೆಲಸ ಮಾಡುವುದಲ್ಲದೆ ಅವರಿಗೆ ವಿಶೇಷವಾದಂಥ ಊಟ ತಿಂಡಿ ವ್ಯವಸ್ಥೆ ಮಾಡಿ ಕೆಲಸ ಮಾಡುವಲ್ಲಿ ಕಾರ್ಮಿಕರನ್ನು ಗೌರವಿಸುವ ಕೆಲಸವನ್ನು ಹಲವು ವರ್ಷಗಳಿಂದ ಮಾಡಿಕೊಂಡು ಬಂದಿದ್ದಾರೆ. ಕಾರ್ಮಿಕರ ದಿನಾಚರಣೆ ಇವತ್ತು ಉಮೇಶನ ಎಲ್ಲರಿಗೂ ಕೆಲಸದವರಿಗೆಲ್ಲ ಊಟ ಎಲ್ಲ ಕೊಡ್ತಾ ಇದ್ದಾರೆ. ಇವತ್ತು ಸ್ಪೆಷಲ್ ಊಟ ಉಮೇಶನಲ್ಲಿಂದ್ರೆ ಎಲ್ಲ ಕಾರ್ಮಿಕರಿಗೆ ಇವತ್ತು ಎಲ್ಲ ಕೆಲಸದವರಿಗೆ ಊಟ ಎಲ್ಲ ಅವ್ರದ್ದೇ ಇವತ್ತು ಅವರೇ ಕೊಡೋದು. ಎಲ್ಲರಿಗೂ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ದಿನ ವಿಶೇಷವಾದ ಒಂದು ದಿನ. ಯಾಕಂದರೆ ನಾನು 4-5 ವರ್ಷಗಳಿಂದ ಒಂದು ಗುತ್ತಿಗೆ ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ. ಆದರೆ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ನಮಗೆ ಕೆಲಸ ಕೊಟ್ಟವರು ದೇವರು. ಅದೇ ರೀತಿಯಲ್ಲಿ ನಮಗೆ ಕೊಟ್ಟ ಕೆಲಸವನ್ನು ಯಾವ ರೀತಿಯಲ್ಲಿ ಯಶಸ್ವಿಯಾಗಿ ಮುಗಿಸಿಕೊಡ್ತಾರೋ ಕಾರ್ಮಿಕರು, ಅವರು ನಮಗೆ ನನ್ನ ಪಾಲಿನ ದೊಡ್ಡ ದೇವರು. ನಾನು 4-5 ವರ್ಷಗಳಿಂದ ನನ್ನ ಹತ್ರ ಸುಮಾರು ಒಂದು 30-40 ಜನ ಕಾರ್ಮಿಕರಿದ್ದಾರೆ. ಯಾರನ್ನೂ ಸಹ ನಾನು ಕಾರ್ಮಿಕ, ನಾನು ಮಾಲೀಕ ಅನ್ನೋ ಭಾವನೆಯಲ್ಲಿ ಎಲ್ಲರೂ ಒಂದೇ ಮನೆಯವರ ಥರ, ಒಂದೇ ಕುಟುಂಬದ ಸದಸ್ಯರಾಗಿ ನಾವು ಬಾಳ್ತಾ ಬಂದಿದ್ದೇವೆ. ಅವರು ಕೊಟ್ಟಂಥ ಒಂದು ಸೇವೆಯಿಂದ ನನಗೆ ಎಲ್ಲ ಕೆಲಸಗಳು ಸುಸೂತ್ರವಾಗಿ ಮುಗಿಸಿ ಬಂದಿದೆ. ಆದರೆ ಈ ಸಮಯದಲ್ಲಿ ಫೆಬ್ರವರಿಯಿಂದ ಜೂನ್ ತನಕ ನಮಗೆ ಅತಿ ಒಂದು ಬಿಡುವಿಲ್ಲದ ಕೆಲಸ. ಈ ವರ್ಷವೂ ಸಾಧಾರಣ ಇಲ್ಲಿಯ ತನಕ ನಾನು 20 ಬಾವಿಗಳನ್ನು ಮುಗಿಸಿದ್ದೇನೆ. ಇನ್ನೂ ಸಹ 8 ಬಾವಿಗಳು ನನ್ನ ಕೈಯಲ್ಲಿದೆ. ಆ ಸಮಯದಲ್ಲಿ ಕಾರ್ಮಿಕರ ತೊಂದರೆ, ಎಲ್ಲರಿಗೂ ತೊಂದರೆ ಆದರೂ ಸಹ ನಮ್ಮ ಕಾರ್ಮಿಕರು ನನ್ನನ್ನು ಕೈ ಬಿಡಲಿಲ್ಲ. ಅದಕ್ಕೆ ನಾನು ಅವರಿಗೆ ಆಭಾರಿಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತು ಅವರ ಕಾರ್ಮಿಕರಿಂದ ಆಗುವಂಥ ಕೆಲಸಕ್ಕೆ ನಾವು ಯಾವ ರೀತಿಯಲ್ಲಿ ಕೆಳಮಟ್ಟದಲ್ಲಿ ನೋಡಬಾರ್ದು, ಒಳ್ಳೆ ರೀತಿಯಲ್ಲಿ ನಾವು ನೋಡಿದಾಗ ಎಲ್ಲರೂ ನೋಡಬೇಕು. ಕಾರ್ಮಿಕರಿದ್ದರೆ ಮಾಲೀಕರು ಎನ್ನುವ ರೀತಿಯಲ್ಲಿ ನಾನು ಸಹ ಹಿಂದೆ ಇದೇ ರೀತಿಯ ಕೆಲಸಕ್ಕೆ ಹೋಗಿದ್ದೆ. ಈಗ 4 ಜನರಿಗೆ ಕೆಲಸ ಕೊಡುವ ಈ ಸ್ಥಿತಿಯಲ್ಲಿದ್ದೇನೆ. ಅದೇ ರೀತಿ ಎಲ್ಲರೂ ಈ ಕಾರ್ಮಿಕರು ಮುಂದಿನ ದಿನಗಳಲ್ಲಿ ಮಾಲೀಕರಾಗಬೇಕು.